ತಂದೆಯೋ ನೀನು ಬರುವಾಗ ಏನು ಕೂಡಿಟ್ಟೆ ಜಗದಲ್ಲಿರುವಾಗ ನೀನಿ ಮಣ್ಣಿಗೆ ಅನ್ನವಾಗುವಾಗ ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ ಅವವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಕಲಿಯಲಿಲ್ಲ ನೀನು ಅವವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ ತಲೆಗೇರಲಿಲ್ಲ ಕಾಯಕ. ಈ ಮಾತು ಕೇಳಿ ಬಲು ಮಾಯ ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ ಜೀವಕ್ಕೆ ಅನ್ನುತ್ತದೆ ದೇಹ ಬಿಟ್ಟು ಹೋಗಬ್ಯಾಡ ಮಾರಾಯ ಬಿಟ್ಟು ಹೋಗಬ್ಯಾಡ ಮಾರಾಯ ಮಾಯಾ ಮಾಯಾ ಮಾಯಾ. ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲ ಏನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂಥ ಭಾಳ ಜನ ಹೆಂಡಂದ್ರನ್ನ ಲಗ್ನ ಆಗುವಂಥದ್ದು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಜರಿಗೆ ಮಾರ್ಜಿನ್ ಬೇಕಾದಷ್ಟು ಮದುವೆ ಆಗೋಲ್ರಕು. ಆಗಲಿಲ್ಲವ, ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, ಎರಡನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ. 3500 ವರ್ಷಗಳಿದ್ದಂಥ ಕೃಷ್ಣ ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ಕೂಡ ತಾನು ಎಂದೂ ರಾಜ ಆಗಲಿಲ್ಲ, ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂಥ ಅರ್ಜುನನ ರಥವನ್ನು ತೊಳೆದು ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂಥ ಬುದ್ಧ ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂಥ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ ರಾಜ ಬೇಡ ನನಗೆ ಅಪರಿಗ್ರಹ ಏನನ್ನು ಕೂಡಿಡಬಾರದು ಅಂತ ಹೋದಂಥ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು ಅಂತಃಕರಣವನ್ನು ತುಂಬಿಕೊಂಡು ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂಥ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಮಾತನ್ನು ಹೇಳ್ತಿದ್ದೀರಿ ಅಂದರೆ ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು. ಸಾಕ್ರೆಟಿಸನ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದೆ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರ. ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ನೋಡ್ಕೊತಾನೆ, ಹಂಗೆ ಕಣ್ತು ಮಲ್ಕೊಂಡ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗಲಿಲ್ಲ ನನಗೆ, ಆಯ್ತು ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡೀನಿ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವ್ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು.
ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾತು, ರಿಸೀಟ್ ಹೆಂಗೆ ಬಂತು ನಿನಗೆ ಅಂತ ಅಜ್ಜಿ ಹೇಳಿದ್ಲಂತ. ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಅಳ್ಳಿಕ್ಕೆ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡ್ದವ್ ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಎಷ್ಟು ಚಂದ ಮಾತು. ಅಷ್ಟು ಮಂದಿಗೆ ಚಲೋ ಮಾಡ್ದವ್ ನರಕಕ್ಕೆ ಹೆಂಗೆ ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ್ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಒಂದು ಯಾವ ಹಳ್ಳಿಯಾಗ ಸಾಲಿ ಮಂಜೂರಿ ಆಗಿತ್ತತ್ರಿ, ಪ್ರಾಥಮಿಕ ಸಾಲಿ ಮಂಜೂರಿ ಆಗಿತ್ತು. 3 ವರ್ಷ ಆಯ್ತು ರೀ ಮಂಜೂರಿ ಆಗಿತ್ತು. ಆ ಫೈಲ್ನಾಗ ಕಟ್ಟಿ ಎಲ್ಲ ಮಾಡಿ ಉದ್ಘಾಟನೆ ಆಗಿ ತಿನ್ನಕ್ಕೆ ಕಲ್ಲ ಬಂದಿದ್ದಿಲ್ಲ. ನಮಗೆ ಹಂಗೆ ಸರ್ಕಾರ ಅದಾವ. ಸಾಲಿ ಮಂಜೂರಿ ಆಗ್ಯದ, ಇನ್ನೂ ಬಂದಿಲ್ಲ, ಕಟ್ಟೇ ಇಲ್ಲ. ಮತ್ತು ಇನ್ನು ಅವ್ರು ಸರ್ ನಮ್ಮಂಥವ್ರ ಪಾಪ, ನಮ್ಮ ಕರ್ಕಿ ಸರ್ ಅಂತ ಅವ್ರ ಪಾಪ ಚಲೋ ಮನುಷ್ಯರು. ಮತ್ತು ಅವ್ರು ಕಳಿಸಿರು 1 ರಿಂದ 7 ನೀವು ಕಾಗವಾಡಕ್ಕೆ ಹೋಗ್ರಿ ಅಂದರು. ಸರ್ ಸಾಲಿ ಇನ್ನೂ ಕಟ್ಟಿಲ್ಲ. ಮತ್ತು ಎಲ್ರಿ ಹನುಮಪ್ಪನ ಗುಡಿ ಐತಿರಲ್ಲ, ಅವ್ನ ಫ್ಯಾಮಿಲಿಲಿ ಹನುಮಪ್ಪ ಊರವ್ರಿಗೆ ಆರಾಮ್ ಹನುಮಂತ ಮಹಾರಾಜರ ಗುಡಿಗೆ ಹೋಗ್ರಿ. ಹಳೆ ಕಾಲದ ಕತೆ ಇದು. ಪಾಪ ಸರ್ ಚಲೋ ಇದ್ದರು. ಮನೆ ಅಂದ್ರೆ ಒಂದು ಕುರ್ಚಿ ತೊಗೊಂಡು 1 ರಿಂದ 7 ತನಕ ಈ ಕಡೊಂದು 4 ಈ ಕಡೊಂದು 4 ಕುಣಿಸ್ಕೊಂಡು ಒಳಗೆ ಹನುಮಪ್ಪ ಹೊರಗೆ ಸರ ಮುಂದೆ ಹುಡುಗರ ಕಲಿಸ್ತಿದ್ರಂತ್ರಿ. ಅವು ಸರ್ ಎಲ್ಲ ಪ್ರಶ್ನೆ ಮಾಡಿದ್ವು, ಸರ ನೀವೆಲ್ಲ ಸಾಲಿ ಕಲಿಸಿದ್ದು ಚಲೋ, ಎಲ್ಲ ಬರೆದದ್ದು ಚಲೋ, ಈ ಬೆಲ್ಲ ಯಾವಾಗ ಕೊಡು ಸರ್? ಬೆಲ್ಲ ಇಲ್ಲಲ್ರಿ. ಬೆಲ್ಲ ಗೊತ್ತಿಲ್ಲ, ಊಟಕ್ಕೆ ಆಟಕ್ಕೆ ಪಾಠಕ್ಕೆ ಬೆಲ್ರಿ. ಪಾಪ ಸರ್ ಅಂದರು, ಏನು ಮಾಡೋದು ಇನ್ನು? ಟೋಪಿ ಇತ್ತು, ಒಂದು ಟೋಪಿ ತೆಗೆದು ಈಚೆ ಕಡೆ ಗೂಟಿಗೆ ಹಾಕಿರ್ರಿ, ಕೋಟ್ ತೆಗೆದು ಈಚೆ ಕಡೆ ಗೂಟಿಗೆ ಹಾಕಿರು. ಸರ್ ಅಂದರು, ಕೋಟ್ ಹೆಗಲ ಮ್ಯಾಗ ತಗೊಂಡು ಕೂಡಲೇ ಆಟಕ್ಕೆ ಹೋಗೋದು. ಹ್ಞೂ ಅನ್ರಲ್ಲೇ ಇಟ್ಟಾಕ ಬಿಗತ್ನ್ಯಾಗ ಬರೀ ಸಂಜೆ ಮಾಡಿ ನೋಡ್ರಿ, ಕೋಟ್ ಹೆಗಲ ಮ್ಯಾಗ ತೊಗೊಂಡು ಕೂಡಲೇ ಆಟ, ಈ ಕಡೆ ತೊಗೊಂಡ್ರೆ ಊಟ. ಕೋಟ ಹಾಕ್ಕೊಂಡು ಟೋಪಿ ಹಾಕೊಂಡು ಕೂಡಲೇ ಸುಟಿ ಮನೆಗೆ ಹೋಗೋದು. ಸಣ್ಣ ಹುಡುಗರು ಭಾಳ ಶಾರ್ಪ್ ರೀ, ಅದ ಪ್ರಾಕ್ಟೀಸ್ ಆದ. ಬಲಗಡೆ ಹೆಗಲ ಮ್ಯಾಗ ಆಟಕ್ಕೆ, ಎಡಗಲೆ ಹೆಗಲ ಮ್ಯಾಲ ಊಟಕ್ಕೆ, ತಲೆ ಮ್ಯಾಗ ಟೋಪಿ ಮನೆಗೆ ಪ್ರಾಕ್ಟೀಸ್ ಆತ್ರಿ. ಮುಂದೆ ಮಾರ್ಚ್ ಎಂಡ್ ಬತ್ರಿ, ಪರೀಕ್ಷೆ ಬತ್ತು ಹುಡುಗರ್ದು. ಕಾಗವಾಡ ತಾಲೂಕಾ ಸಾಹೇಬ್ರು ನೋಡಕ್ಕೆ ಬಂದರು. ಶಿಕ್ಷಣಾಧಿಕಾರಿ ಅಂತ ಇರ್ತಾರೆ ಗೊತ್ತನ್, ತಾಲೂಕಾ ಸಾಹೇಬ್ ಕುಲಕರ್ಣಿ ಜೋರ್ಲೆ ಅದು ಬತ್ತು ಬೊಲೇರೋ ಗಾಡಿ ತೊಗೊಂಡು ಹಾರ್ನ್ ಮಾಡ್ರು. ಅವ್ರು ಮುಂದೆ ಪ್ಯೂನ್ ಬಂದು ಹೇಳಿದ, ಸರ್ ತಾಲೂಕಾ ಸರ್ ಬಂದಾರ್ರಿ, ತಾಲೂಕಾ ಸಾಹೇಬ್ರು ಬಂದಾರ ಸರ್. ಮತ್ತು ಸರ್ ಕೋರ್ಟ್ ಕಡೆ ಹಾಕಿದ್ರು, ಟೋಪಿ ಕಡೆ ಹಾಕಿ ಬನಿನ ಮ್ಯಾಗ ಹೇಳ್ತಿದ್ರು. ತಾಲೂಕಾ ಶಿಕ್ಷಣಾಧಿಕಾರಿ ಬಂದ ಕೂಡಲೇ ರೆಸ್ಪೆಕ್ಟ್ ಕೊಡಬೇಕು ಬೇಡ? ಸರ್ ಎತ್ತು ನಿಂತು ಕೋಟ್ ಹಾಕೊಂಡ್ರು, ಬಾಗಿಲೊಳಗೆ ಬಂದು ಕೂಡಲೇ ಟೋಪಿ ಹಾಕೋದ್ರೆ ಎಲ್ಲ ಹುಡುಗರು ಹೊಡಕ್ಕೆ ಚಾಲೋ ಬರ ಪ್ರಶ್ನೆ. ಅವ್ ಮಾಸ್ತರ್ ಅವ್ ಸಾಹೇಬ್ ಅಂದೇ ನಾ ಹುಡುಗರು ಅಭ್ಯಾಸ ನೋಡಕ್ಕೆ ಬಂದ ಕೂಡಲೇ ಎಲ್ಲ ಹುಡುಗರು ಸುಟಿ ಮಾಡಿ ಮನಿ ಕಳಿಸಿದೀನಿ ಮಾಸ್ತರ, ಡಿಸ್ಮಿಸ್ ಅಂದ. ಇಲ್ರಿ ಸರ್ ಬೆಲ್ರಿ ಅಂದ. ಏನು ಬೆಲ್ಲ? ಕೋಟೆ ಬೆಲ್ಲ, ಟೋಪಿನ ಬೆಲ್ಲ. ಹಿಂಗೂ ಇರ್ತಾವ. ಮುಂದಾದ ಸಾಲಿಗೆ ಮುಂದಿನ ಸಲ ಮತ್ತೆ ಸಾಹೇಬ್ರು ಬರಾವರಿತ್ತು. ಇನ್ನೊಬ್ರು ಸರ್ ಇದ್ರೆ ಅವ್ರ ಹೆಸರು ತಗೊಳ್ಳೋದು ಬೇಡ. ಶಿವರಾತ್ರಿ 1ನೇ ದಿನ ಉಪವಾಸ ಇದ್ರು ಸರ. 2ನೇ ದಿನ ಶಿವರಾತ್ರಿ ಪೂಜೆ ಮಾಡಿ 9 ಹೋಳಿಗೆ ತಿಂದರು. ಹೋಳಿಗೆ ತಿಂದು ಮೇಡಮ್ ಅಂತೀರ ಮನ್ಯಾಗ ಹೋಗಬೇಡ್ರಿ ಸರ್, ಹೋಳಿಗೆ ಭಾಳ ಉಂಡೇರಿ ಗಪ್ಪಿರೇ, ಪರೀಕ್ಷೆ ಸನಿಗೆ ಬಂದ ಹೋಗುನಂತ ಸರ್ ಬಂದರು. ಯಾವಾಗೂ ಮರಾಠಿ ಸರ್ಕಾರಿ ಶಾಲೆಗೆ ದೊಡ್ಡ ಕಿಟಕಿ ಇರ್ತಾವೆ, ನಿಮಗೆ ಗೊತ್ತಿರಲಿ. ದೊಡ್ಡ ಕಿಟಕಿ, ಸ್ವಲ್ಪ ಹೋಳಿಗೆ ಉಂಡಿದ್ರು. ಕೋಟ ಟೋಪಿ ಈಚಿ ಕಡೆ ಹಾಕಿ ಸರ್ ಉದ್ದ ಕಾಲು ಮಾಡಿ ಕುಂತರು. ಹೋಳಿಗೆ ಉಂಡಿದ್ರು ಸಾವಕಾಶ ತಂಪು ಗಾಡಿ ದೊಡ್ಡ ಕಿಟಕಿ ಅಂದ್ ಬತ್ತು. ಸರ್ಗ್ ನಿದ್ರೆ ಐತ್ರಿ. ಗೊರಕೆ ಹೊಡ್ಯಾತ್ರಿ. ಗೊರಕಿ ಹೊಡೆಯೋ ಟೈಮ್ ಅದೊಳಗೆ ಮತ್ತೆ ತಾಲೂಕಾ ಕುಲಕರ್ಣಿ ಬಂದ್ರು. ಮಾರ್ಚ್ ತಿಂಗಳು ಬಂದ್ರ ಅವರು. ಸರ್ ನಿದ್ರೆ ಹೊಡ್ಯಾತ್ರಿ ಕುಂಭಕರ್ಣಗತೆ. ಈ ಹುಡುಗರು ಸುಮ್ಕೊಂಡಂಗಿಲ್ಲ, ಇವು ಮುಂದೆ ಕುಂತಾವಲ್ಲ ನಮ್ಮ ಭಾಳ ಪಕ್ಕರಿ. ಇನ್ನು ಹಂಗೆ ಮಕ್ಕಳು ನೋಡಿ ಸಾಹೇಬರು ಬಂದ್ರೆ ಮಾಸ್ತರ್ ಮನೆಗೆ ಹಚ್ಕೊಡ್ತಾರ ಅಂತೇಳಿ ಈ ಮುಂದೆ ಕೂತು ಹುಡುಗರು ಟೇಬಲ್ ತೆಳಗೆ ಕೈ ಹಾಕಿ ಸರ್ ಕಾಲು ಜಾಕಿರ್ ಜಯ ಎಂದ. ಸರ್ ಕಣ್ಣು ತೆಗೆದು ನೋಡ್ರಿ, ಯಾಕಂದ್ರು ಸರ್ ಸಾಹೇಬ್ರು ಬಂದಾರ್ರಿ.
ಸರ್ ಎದ್ದು ನೋಡ್ರು, ಕೋಟ್ ಆ ಕಡೆ ಟೋಪಿ ಈ ಕಡೆ. ಇನ್ನು ತಗೊಳಕ್ಕೆ ಹೋದ್ರೆ ಅಂಗಿ ಕಳೆದಿನ ಮಕ್ಕೊಂಡೇನೋ ಮಾಸ್ತರ ಅಂತ ಸಾಹೇಬ್ ಬೇಯ್ತಾನಂತ ಸರ್ ಭಾಳ ಶಾಣೆ ಇದ್ದರು. ಹುಡುಗರು ಹುಯಿ ಏನತ್ತಿದ್ದು, ಸಾಹೇಬ ಬಂದಿದ್ದ. ಸರ್ ಅಂದ್ರೆ ಆ ಕಡೆ ಏನು ನೋಡ್ತೀರ ಮತ್ತೇನು ಮಾಡೋದು ಸರ್, ಶರೀರ ರಚನಾ ಶಾಸ್ತ್ರ ಹೇಳ್ತಾನೆ ಕೇಳು ಅಂದರು. ಶರೀರ ರಚನಾ ಶಾಸ್ತ್ರ ಹೇಳ್ತಾನೆ ಕೇಳು ಅಂತ ಮೊದಲ ಅಂಗಿ ತೆರೆದಿರ ಅವರು ಬರೀನ್ ಮ್ಯಾಗಿದ್ರು. ಇದು ದೊಡ್ಡ ಕರಳ, ಇದು ಸಣ್ಣ ಕರಳ, ಇದು ಹೃದಯ, ಇದು ಕಿಡ್ನಿ, ಹಿಂಗೆ ಬರಿಮೆ ಮ್ಯಾಗ ನಿಂತು ಮಾಸ್ತರ್ ಚಾಲೂ ಮಾಡಿದ. 20 ನಿಮಿಷ ಸಾಹೇಬ ಹೊರಸಲ ಮ್ಯಾಗ ನಿಂತಿದ್ದ. ಅವಂದ ಸಾಹೇಬ್ ಅಂದ, ನಮ್ಮ ತಾಲೂಕಾದ ಎಂತಿಂತ ಕ್ಯಾಲೆಂಡರ್ ಚಾರ್ಟ್ ಕೊಟ್ಟರು ಸಹಿತ ಅದ್ರ ಮ್ಯಾಗ ಹೇಳಲಾರ್ದ ಸ್ವತಃ ಶರೀರ ಪ್ರಯೋಗ ಮಾಡಿ ಹೇಳುವಂಥ ಒಬ್ಬ ಮಾಸ್ತರ ಪ್ರಮೋಷನ್ ಅಂದ ಸಾಹೇಬ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವರೆಲ್ಲರೂ ಶುದ್ಧ ವೈರಿಗಳು ಸರ್ವಜ್ಞ. ಸಾಲಿ ಎಟ್ಟ ದೊಡ್ಡಿದ್ರು ಸಹಿತ ಒಳಗಿರ್ತಕ್ಕಂಥವ್ರು ಚೆನ್ನಾಗಿ ಒಂದು ಸ್ವಲ್ಪ ಗೌರ್ಮೆಂಟ್ 30ನೇ ತಾರೀಕಿಗೆ ನುಸ್ತಾ ಎನಿಸೋದಲ್ಲ. ನಮ್ಮ ದೇವರು ಗುಡಿ ಒಳಗಿಲ್ಲ, ನಮ್ಮ ದೇವರು ಗುಡಿ ಒಳಗಿಲ್ಲ, ನಮ್ಮ ದೇವರು ಯಾವುದೋ ತೀರ್ಥ ಕ್ಷೇತ್ರದಲ್ಲಿಲ್ಲ. 30ರಿಂದ 40 ಮಕ್ಕಳದಾವಲ್ಲ. ಈ ಸುಂದರವಾದಂತಹ ಈ ಶಾಲೆಯೇ ದೇವ್ರ ಗುಡಿ. 40 ಮಕ್ಕಳದಾವಲ್ಲ, 40 ಮಕ್ಕಳು ಹೃದಯದಲ್ಲಿ ಕುಂತ ಜ್ಞಾನವನ್ನು ಪರೀಕ್ಷೆ ಮಾಡ್ತಕ್ಕಂಥ ಸರಸ್ವತಿಯೇ ನಿಜವಾಗಿರ್ತಕ್ಕಂಥ ನಮ್ಮ ದೇವರು. 40 ಮಕ್ಕಳೇ ನಮ್ಮ ದೇವರಂತ ಯಾವ ಬೆವರು ಸುರಿಸ್ತಾನಲ್ಲ ಅವ ಗುರು ಸಾಕ್ಷಾತ್ ಪರಬ್ರಹ್ಮ ಆಗ್ತಾನೆ. ಇವತ್ತು ಮಕ್ಕಳಿಗೆ ದುಡ್ಡಿನ ಬೆಲೆ ತಿಳಿಸ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ತಂದೆ ತಾಯಿ ಆದವರು ಎರ್ರ ಬಿರ್ರಿ ಕೇಳಿದಷ್ಟು ದುಡ್ಡು ಕೊಡಬೇಡಿ ಮಕ್ಕಳಿಗೆ. ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ. ಆ ದುಡ್ಡು ಹೆಂಗೆ ಬರುತ್ತೆ? ಆ ದುಡ್ಡು ಬರೋದಕ್ಕೆ ತಂದೆ ತಾಯಿ ಆದಂಥವ್ರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ದುಡಿತಾರೆ ಅನ್ನೋದನ್ನು ತಿಳಿಸಿ ಕೊಟ್ಟಾಗ ಖರ್ಚು ಮಾಡುವಾಗ ಯೋಚನೆ ಮಾಡ್ತಾರೆ ಮಕ್ಕಳು ಅನ್ನೋದು ಅದರ ನೀತಿ. ಈ ಮಾತು ಯಾಕೆ ಬಂತಪ್ಪ ಅಂದರೆ, ಹಾಗೆ ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು. ನಾವು ಅಪ್ಪ ಕೊಟ್ಟಂಥ ಖರ್ಚಿಗೆ ಕೊಟ್ಟಂಥ ಪಾಕೆಟ್ ಮನಿ ಪುಗ್ಸಟ್ಟೆ ಬಂದಿದ್ದಲ್ಲ, ಅದಕ್ಕೋಸ್ಕರ ಆತ ಬೆವರು ಹರಿಸ್ತಾನೆ ಅನ್ನೋ ಅರಿವು ಇದ್ದಾಗ ಮಕ್ಕಳು ಬೇಕಾಬಿಟ್ಟಿ ಖರ್ಚು ಮಾಡೋದಿಲ್ಲ. ಹಾಗೆ ಅದರ ಬೆಲೆ, ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು ನಾವು. ಮಕ್ಕಳು ಅಂದರೆ ಮುಂದಿನ ತಲೆಮಾರು, ದುಡ್ಡು ಅಂದರೆ ಪರಂಪರೆ, ಧರೋಹರ್, ಬೆಲೆ ತಿಳಿಸ್ಬೇಕು. ಹಾಗೆ ರಾಮ ಮಂದಿರ ಹೋಗಿ ನಿಂತ್ಕೊಂಡು, ಸಖತ್ತಾಗಿದೆ, ದೊಡ್ಡದಾಗಿದೆ, ಮಸ್ತ್ ಕೆತ್ತಿದ್ದಾರೆ. ಅಷ್ಟೇ ಅಲ್ಲ, ಅದು ಅಲ್ಲಿ ಬರೋದಕ್ಕೆ ಕಾರಣ ಆಗಿದ್ದೇನು ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ಬಂದಿದ್ದಲ್ಲ ಅದು. ಯಾರೋ 1-2 ಜನರಿಗೆ ರಾಮ ಮಂದಿರ ಮಾಡಿಸ್ಬೇಕು ಅನ್ನಿಸ್ತು. 1-2 ಜನರ ಹತ್ರ ದುಡ್ಡು ಕೇಳಿದ್ರೆ ಮಂದಿರ ಮಾಡೋಣ ಕೊಡ್ರಿ ಅಂದರು. 1-2 ಜನ ದುಡ್ಡು ಕೊಟ್ಟರು, ಯಾವ ಮಂದಿರ ಕೆತ್ತು ನಿಲ್ಲಿಸ್ಬಿಟ್ರು. ಹಾಗೆಲ್ಲ ಅದಾಗಿದ್ದು. ಪ್ರತಿಯೊಂದರ ಬೆಲೆ ತಿಳಿಸ್ಬೇಕು. ನಾನು ಮತ್ತೆ ಹೇಳ್ತೀನಿ, ಸ್ವಾತಂತ್ರ್ಯದ ಬೆಲೆ ಅಂತ ತಿಳಿಸಿಲ್ಲ ನಾವು ಸರಿಯಾಗಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ, ಅದಕ್ಕೆ ನಾವು ತೆತ್ತಿರುವ ಬೆಲೆ ಏನು ಅನ್ನೋದನ್ನು ತಿಳಿಸಿಲ್ಲ. ಒಂದು ಪಾರ್ಶ್ವವನ್ನು ಹೇಳ್ತಾ ಬಂದ್ವಿ. ಉಪವಾಸ ಕೂತ್ಕೊಂಡ್ವಿ, ಸತ್ಯಾಗ್ರಹ ಮಾಡಿದ್ವಿ, ಸ್ವಾತಂತ್ರ್ಯ ಕೊಟ್ಟು ಹೋದರು ಬ್ರಿಟಿಷರು ಅಂತ. ಲಕ್ಷಾಂತರ ಜನರ ಬಲಿದಾನ ಆಗಿದೆ ಅದಕ್ಕೆ. ಬ್ರಿಟಿಷರ ಗುಂಡಿಗೆ ಎದೆ ಒಡ್ಡಿದ್ದಾರೆ. ಅವರ ನೇಣಗಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಣಗಳ ತೇಲಾಡಿದ್ದಾವೆ. ಅಪರಿಚಿತ ಜೈಲುಗಳಲ್ಲಿ ಶಿಕ್ಷೆಗೊಳಗಾಗಿ ಕೊರಗಿ ನರಳಿ ಸತ್ತೋಗಿದ್ದಾರೆ. ಅವರೆಲ್ಲರ ಹೋರಾಟದ ಫಲವಾಗಿ 1942ರಲ್ಲಿ ಸ್ವಾತಂತ್ರ್ಯ ಬಂತು. ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾ ಬರಮತಿಕೆ ಸಂತ ತೂನೆ ಕರ್ದಿಯಾ ಕಮಾಲ್ ಇದೆಯಲ್ಲ, ಅದು ಒಂದು ಪಾರ್ಟ್ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ. ಈ ಬಲಿದಾನದ ಕಥೆ ಹೇಳಿದಾಗ ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಎಷ್ಟು ಜವಾಬ್ದಾರಿಯಿಂದ ನಾವು ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಬರುತ್ತೆ. ಪರಿಜ್ಞಾನ ಅವಾಗ ಬರೋದು. ಹಾಗೆ ಈ ರಾಮ ಮಂದಿರ ಹೆಂಗೆ ನಿರ್ಮಾಣ ಆಯಿತು ಅನ್ನುವುದರ ಕಥೆ ಮುಂದಿನ ತಲೆಮಾರಿಗೆ ಗೊತ್ತಾದಾಗ, ಪುರಾತನ ಯಾವುದೋ ಮಂದಿರಕ್ಕೆ ಹೋದಾಗ ಆ ಮಂದಿರ ಯಾಕಿಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಬೇಲೂರಿಗೆ ಹೋದಾಗ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿರೋದಕ್ಕೆ ಕಾರಣ ಏನು? ಹಂಪಿಗೆ ಹೋದಾಗ ಇದು ಹಾಳಾಗಿ ಹೋಗೋದಕ್ಕೆ ಕಾರಣ ಏನು? ಸೆನ್ಸ್ ಆಫ್ ಹಿಸ್ಟ್ರಿ ಅಂದ್ರೆ ಅದು. ಇತಿಹಾಸ ಹೀಗೆ ಇತ್ತು. ಉದ್ದೇಶ ಏನದನ್ನು ಕಲಿಯೋದು. ಆಗ ಆದ ತಪ್ಪುಗಳು ಭವಿಷ್ಯದಲ್ಲಿ ಮರುಕಳಿಸಬಾರದು. ಇತಿಹಾಸದ ಸೋಲ್ ಪರ್ಪಸ್ ಅದು. ಯಾಕೆ ಓದ್ತೀವಿ ನಾವು ಹಿಸ್ಟ್ರಿನ?
ಹಿಂದಾಗಿದ್ದು ಮುಂದೆ ಆಗಬಾರ್ದು ಅಂತ. ಅದಕ್ಕೆ ರಾಮ ಮಂದಿರ ಇದರ ಹಿಂದಿನ ಹೋರಾಟದ ಕಥೆ 1528 ಕಟ್ಟ ಕಡೆಯ ದಾಳಿ, ರಾಮ ಮಂದಿರವನ್ನು ಧ್ವಂಸ ಮಾಡುವುದಕ್ಕೆ ನಡೆದ ಕಟ್ಟ ಕಡೆಯ ದಾಳಿ ಅದು. ಅದಕ್ಕಿಂತ ಮುಂಚೆನೂ ಅದರ ಮೇಲೆ ದಾಳಿಗಳಾಗಿದ್ವು. ಆದರೆ ರಾಮಭಕ್ತರು ಮತ್ತೆ ಕಟ್ಟಿ ನಿಲ್ಲಿಸ್ಕೊತಾ ಇದ್ರು. ಈ ದೇಶದ ವಿಶೇಷತೆ ಅಂದರೆ ಈ ದೇಶದ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾವಾಗ ದಾಳಿಗಳಾದವಲ್ಲ, ದಾಳಿಗಳನ್ನು ಮಾಡಲಾಯಿತು. ಕೆಲವು ಕಡೆಗಳಲ್ಲಿ ಬೇರೆ ಕಟ್ಟಡಗಳನ್ನು ಕಟ್ಟಿ ನಿಲ್ಲಿಸಿದ್ರು. ಅದ್ರ ಪಕ್ಕದಲ್ಲಿ ಇನ್ನೊಂದು ಕಟ್ಕತ್ತಿದ್ರು ನಮ್ಮವರು. ಹಿಂದಿನ ದಾಳಿಕೋರರು ಬೀಳಿಸಿ ಹೋಗಿರ್ತಿದ್ರಲ್ಲ, ಅದರದೇ ಕಂಬ ತಗೋತಿದ್ರು, ಇನ್ನೊಂದೇನೋ ಸಣ್ಣದು ಕಟ್ಕತ್ತಿದ್ರು, ಅಲ್ಲಿ ಪೂಜೆ ಮಾಡ್ತಿದ್ರು, ಮತ್ತೆ ಅದನ್ನು ಬಂದು ಬೀಳಿಸಿದ್ರೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಣ್ಣದು ಕಟ್ಕತ್ತಿದ್ರು. ಬಿಡಲಿಲ್ಲ ಜಾಗ. ಆಯ್ತು, ನಾವು ಸೋತು ಹೋದಿವಪ್ಪ, ಸರಿ ಈಗ ನೀವು ಪೂಜೆ ಮಾಡೋದೇನೆ ನಾವು ಪೂಜೆ ಮಾಡ್ಬೇಕಾ, ಆಯ್ತು ಬಿಡು ಅನ್ನಲಿಲ್ಲ. ಆ ಕಾರಣಕ್ಕಾಗಿ ರಾಮಲಲ್ಲ ವಾಪಸ್ ಬಂದಿದ್ದನ್ನು ದೇಶ ಸಂಭ್ರಮಿಸ್ತಾ ಇರೋದು ಇವತ್ತು. ಆ ಕಾರಣಕ್ಕಾಗಿ ಸಂಭ್ರಮಿಸ್ತಾ ಇರೋದು. 1528ರಲ್ಲಿ ಬಾಬರ್ ಒಂದು ಆದೇಶ ಕೊಡ್ತಾನೆ ಮೀರ್ ಬಾಕಿಗೆ, ಹೋಗು ಅಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಧ್ವಂಸ ಮಾಡಿ ಬಾ. ನನ್ನ ಪರಂಪರೆ ಎಷ್ಟು ಜನ ಧ್ವಂಸ ಮಾಡಿ ಬಂದರೂ ಅಲ್ಲಿರುವಂಥವ್ರು ಮತ್ತೆ ಕಟ್ಕತ್ತಿದ್ದಾರಂತೆ, ಹೋಗು ಒಂದು ಸಲ, ಕೊನೆಯ ಸಲ ಧ್ವಂಸ ಮಾಡಿ ಬಾ ಅಂತ. ಮೀರ್ ಬಾಕಿ ಸೈನ್ಯ ತಗೊಂಡು ಬಂದ. ತುಂಬ ರೆಸಿಸ್ಟೆನ್ಸ್ ಬಂತು ಆತನಿಗೆ. ಜನ ತಮಗೆ ತಿಳಿದ ರೀತಿಯಲ್ಲಿ ಹೋರಾಡಿದ್ರು. ಮೊಹಮ್ಮದ್ ಘೋರಿ ಸೋಮನಾಥವನ್ನು ಧ್ವಂಸ ಮಾಡೋದ್ನಲ್ಲ, ಸೋಮನಾಥನ ಮೇಲೆ 17 ಸಲ ದಾಳಿ ನಡೆದಿತ್ತು. ಆತನ ಜೊತೆಗೆ ಬಂದ ಇತಿಹಾಸಕಾರರು ಹೇಳ್ತಾರೆ 50 ಸಾವಿರ ಜನ ಸಾಮಾನ್ಯ ರೈತರು ನಿಂತ್ಕೊಂಡಿರ್ತಿದ್ರಂತೆ ಸೋಮನಾಥದ ರಕ್ಷಣೆಗೆ. ಅವರ ಕೈಯಲ್ಲಿ ಕೊಡ್ಲಿ ಕುಡುಗೋಲು, ಕೃಷಿ ಕೆಲಸಕ್ಕೆ ಬಳಸುವ ಆಯುಧಗಳನ್ನು ನಿಂತ್ಕೊಂಡಿರ್ತಿದ್ರಂತೆ. ಹಾಗೆ ಅಯೋಧ್ಯೆಯ ರಾಮ ಮಂದಿರವನ್ನು ರಕ್ಷಿಸೋದಕ್ಕೆ ಅಯೋಧ್ಯೆಯ ಪಕ್ಕದ ಸರಾಯ್ ರಾಸಿಯ ಗಜರಾಜ ಸಿಂಗನ ತುಕಡಿಯೂ ಸೇರಿದಂತೆ ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟರು. ದೇ ಹ್ಯಾಡ್ ಮೈಟ್, ಸೈನ್ಯ ದೊಡ್ಡದಿತ್ತು. ಧ್ವಂಸ ಮಾಡಿದ್ರು. ಧ್ವಂಸ ಆದ ಮರುಕ್ಷಣದಿಂದ ಅದನ್ನು ಮರಳಿ ಪಡೆಯೋ ಪ್ರಯತ್ನಗಳ ಶುರುವಾದವು ಈ ದೇಶದಲ್ಲಿ. ಮರುಕ್ಷಣದಿಂದ 1530ರಿಂದ 1605 ನಿರಂತರ ಸಂಘರ್ಷಗಳು. ಇತಿಹಾಸ ಹೇಳೋದು ಮೀರ್ ಬಾಕಿ ಧ್ವಂಸ ಮಾಡೋದು, ಅದರ ಮೇಲೆ ಚಲೋ ಇದ್ದವ್ರಿಗೆ ತ್ರಾಸ ಹಾಕಿರ್ತದೆ. ನಿಮ್ದೆಲ್ಲ ಪ್ರಶ್ನೆ, ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಗಾಂಧಾರಿ. ಕುಂತಿಗೆ 5 ಮಕ್ಕಳಿದ್ದು, ಗಾಂಧಾರಿಗೆ 101 ಇದ್ದು. ಆದರೆ 5 ಮಕ್ಕಳಿದ್ದರೂ ಸಹಿತ ತಾಯಿ ಒಬ್ರು ಕಳ್ತನ ಮಾಡಬೇಡ್ರಿ, ಒಬ್ರು ಸುಳ್ತನ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಬಡದು ಕಸ್ಕೋಬೇಡ್ರಿ, ಸೊಕ್ಕಲಿ ಬದುಕಬೇಡ್ರಿ, ಅಹಂಕಾರದಿಂದ ಇರಬೇಡ್ರಿ, ಇನ್ನೊಬ್ರು ಕೆಡಿಸಬೇಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಬಿದ್ದವ್ರನ್ನ ಎತ್ತರಿ, ಕಷ್ಟದಲ್ಲಿದ್ದವ್ರು ಬೆನ್ನಿಂದ ನಿಲ್ರಿ, ಕೈಯ ಬಾಯ ಮನಸ್ಸು ಚಲೋ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ಒಬ್ಬಕ್ಕೆ ತಾಯಿ ಕಲಿಸಿಳು. 12 ವರ್ಷ 2 ಸಲ ಹಾಕಿ ವನವಾಸ ಆಯ್ತು. ಅದರ ಕಡೆ ಕುಂತಿ ಮಕ್ಕಳ ಗೆದ್ದು ಧರ್ಮರಾಜ ಸಿಂಹಾಸನ ಮೇಲೆ ಕುಂತ. ಗಾಂಧಾರಿಗೆ ನೆಗ್ಯಾನಿಗೆ 101 ಮಕ್ಕಳಿದ್ದು, ಒಂದು ಉಳಿಲಿಲ್ಲ. 16 ಲಕ್ಷ ಸೇನಾ ಇತ್ತು, ಎಲ್ಲ ರಾಜರು ಇವ್ರ ಕಡೆನೇ ಇದ್ರು. ಅದರ ಕುಂತಿ ಮಕ್ಕಳ ಕಡೆ ಧರ್ಮ ರಕ್ಷಣೆಗಾಗಿ ಒಬ್ಬ ಕೃಷ್ಣ ಪರಮಾತ್ಮ ನಿಮ್ಮಂಥವ್ರು ಚಲೋ 4 ಮಂದಿ ಬಿಟ್ಟರೆ ಇಲ್ಲ, ದೊಡ್ಡವ್ರ ಶೂರರೆಲ್ಲ, ಧೀರರೆಲ್ಲ, 16 ಲಕ್ಷ ಸೇನೆ, 100 ರಾಜರು ಸಹಾಯ ಮಾಡಕ್ಕೆ ಬಂದಿದ್ರು, ಅಧರ್ಮದ ಸಹಾಯ ಮಾಡಕ್ಕೆ ಬಂದಿದ್ರು. ಬೆಂಕಿಯಾಗ ಒಣದು ಹಸಿದು ಕೂಡಿ ಅಡ್ಡು ಸುಟ್ಟು ತಂದಂಗೆ 16 ಲಕ್ಷ ಸೇನೆ, 101 ಮಕ್ಕಳು, ಎಲ್ಲರೂ ನೆಲ ಸಮಾನಾಗಿ ರಕ್ತದ ನದಿ ಹರಿತೋ. 5 ಮಕ್ಕಳಿದ್ರು ಕೂಡ ಈ ಮಕ್ಕಳು ಯಾಕೆ ಉಳಿದ್ರಿ? ಧರ್ಮದ ನೀತಿಯಿಂದ ಬಾಳೆ ಬದುಕುವಂಥದನ್ನು ಕಲಿಸುವಂಥ ತಾಯಿ ಸಂಸ್ಕಾರ. ಮೊದಲನೇ ಪಾಠಶಾಲೆ ಯಾವುದ್ರಿ? ಮನೆ. ಮೊದಲನೇ ಗುರು ಯಾರು? ತಾಯಿ. ನಮ್ಮ ಮಕ್ಕಳೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯಾರೂ ಮಾತು ಕೇಳುವಲ್ಲ, ಒಂದು ಮನೆ ಶೆಟೆತಾವ ಯಾಕೆ ಓದತ್ತೇನ್ರಿ? ಹೇಳ್ರವ, ಅವು ಇಟ್ಟಿಟ್ಟದಾವ 7ನೇಂತೆ 8ನೇಂತೆ ಒಟ್ಟು ಏನಾದ್ರು ಪುಸ್ ಯಾಕೆ ಮಾಡತ್ತಾಗ ಓದತ್ತೇನ್ರಿ? ಅವನ ಸಂಸ್ಕಾರ ಕಡಿಮೆ. ದೇವ್ರ ಜಗಲಿ ಮ್ಯಾಗ ಲಕ್ಷ್ಯ ಇಲ್ಲ. ನಮ್ಮ ಅಜ್ಜಿಗಳೆಲ್ಲ ಹಿರಿಯರೆಲ್ಲ ರಾಮಾಯಣ ಮಹಾಭಾರತ ನೀತಿ ಕಥೆ ಹೇಳ್ತೀರ, ಅವ್ರು ಹೋಗಿಬಿಟ್ರು. ಮೊದಲನೇ ಮನೆಯೇ ಪಾಠಶಾಲೆ. ಮೊದಲನೇ ಗುರು ಹಡದಂಥ ತಾಯಿ ಒಬ್ಬಕ್ಕೆ ಕುಂತಿ
ನೀತಿ ನ್ಯಾಯ ಧರ್ಮದಿಂದ ಬಾಳೆ ಬದುಕ್ರಿ ಅಂತ ಕಲಿಸಿರು. ಅವರು ಧರ್ಮ ರಕ್ಷಣೆಗಾಗಿ ಒಬ್ಬ ಗುರು ಆಗಿ ಕೃಷ್ಣ ಭಗವಂತ ದೇವರ ಬೆನ್ನಿಂದ ಬಂದ ನಿಂತ ಮುತ್ತಿನಂಥ 5 ಮಕ್ಕಳಿದ್ದರು ಸಹಿತ ಧರ್ಮ ಹಸ್ತಿನಾಪುರ ಸಿಂಹಾಸನ ಮೇಲೆ ರಾಜ ಧರ್ಮ ಕುಂತ ಎಷ್ಟೋ ವರ್ಷ ಸಮಾಜಕ್ಕಾಗಿ ಧರ್ಮದ ರಾಜ್ಯ ಮಾಡಿರುವಂಥ. ತಂಗಿನ ಕಳಸಾಗ ಬಂದಿದ್ದ ಗಾಂಧಾರಿ ತಮ್ಮ ಅನ್ನ ಅವ ಯಾರು ಹೇಳ್ರಿ? ಶಕುನಿ. ಅವು ಇಟ್ಟಿಟ್ಟ ಸಣ್ಣಾಗಿದ್ದಾಗಿಂದ ನೀವು ಯಾರಿಗೂ ಮನೆ ಮಾಡ್ರಿ, ಯಾರಿಗೂ ಕೈ ಮುಗಿಬೇಡ್ರಿ, ರಾಜಾರ ಮಕ್ಕಳದ್ರಿ, ನಿಮಗ ಆಗಲಿ ಅವು 5 ಅದಾವತ್ತನ 5 ಬೆಳ್ಳ ಕಡ್ದಂಗೆ ಅವೆಲ್ಲ ಮುಗಿಸ್ರಿ, ಅಂದ್ರೆ ಸೊಕ್ಕಲೆ ಇರ್ರಿ, ಬಗ್ಗಬೇಡ್ರಿ, ಕೈ ಮುಗಿಬೇಡ್ರಿ ಹಂಗಂತ ತಿಳ್ಕೊಂಡು ಸಣ್ಣ ಇರುವಂಥ 101 ಮಕ್ಕಳಿಗೆಲ್ಲ ಸ್ವಾರ್ಥ ಅಹಂಕಾರ ದ್ವೇಷ ಅನ್ನುವಂಥ ಕೆಟ್ಟ ವಿಷದ ನೀರು ಹನಿಸಿದ. ಗಾಂಧಾರಿ ಮಕ್ಕಳದೊಂದು ದೊಡ್ಡ ಬಳ್ಳಿ 101 ಮಕ್ಕಳು ಬಳ್ಳಿತ್ತಲ್ಲ, ಆ ಬಳ್ಳೆಲ್ಲನೂ ಕೈ ಆತು. ಆ ಕಾಯಿಗಳೆಲ್ಲ ಕೈ ಆದೋ ಅದಕ್ಕೆ ಕಾರಣ ಶಕುನಿ ಅಂತಕ್ಕಂಥ ಒಬ್ಬ ಯಾವಾಗಲೂ ದ್ವೇಷದ ಕೆಟ್ಟ ಸಂಸ್ಕಾರ ನೀರು ಹಾಸೋದ್ರಿಂದ ಅಖಂಡವಾಗಿರ್ತಕ್ಕಂಥ ಒಂದು ಮನೆತನ ದ್ವೇಷದಲ್ಲಿ ನಡ್ಕೋತು. ಸಂಘ 2 ರೀ. ಶಕುನಿ ಮಾಮನ ಸಂಘ ಮಾಡಿದವರು ಗಾಂಧಾರಿ ಮಕ್ಕಳು. ತಾಯಿ ಸಂಸ್ಕಾರ ಕೃಷ್ಣ ಭಗವಂತನ ಸಾನ್ನಿಧ್ಯದಲ್ಲಿದ್ದವರು ಪಾಂಡವರು. ಕೊನೆಗೆ ವಿಜಯ ಕಷ್ಟ ಆದ್ರೆ ಆಯಿತು, ಆದರೆ ವಿಜಯ ಯಾರಿಗೆ ಆತಂದ್ರೆ ಪಾಂಡವರಿಗೆ ಆಯ್ತು. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ನಿಮಗೆ ಇನ್ನೊಂದು ಮಾತು ಹೇಳಿ, ಮೈನ ಗಿಡಕ್ಕೆ ಕಲ್ಲು ಯಾಕೆ ಹೋಗ್ತಾರು? ಬೇವಿನ ಗಿಡಕ್ಕೆ ಕಲ್ಲು ಹೋಗೋದು ಯಾರು ನೋಡ್ರಿ? ಮಾಯಿನ ಗಿಡಕ್ಕೆ ಯಾಕೆ ಹೋಗಿತಾರೆ? ಬೇವಿನ ಗಿಡಕ್ಕೆ ಯಾಕೆ ಹೋಗ್ಯಂಗಿಲ್ಲ? ಮಾಯಿನ ಗಿಡ ಒಂದು ಕಲ್ಲು ಹೊಡೆಸ್ಕೊಂಡ್ರೆ ಏನು ಕೊಡ್ತದೆ? ಸಿಹಿಯಾದಂಥ ಹಣ್ಣು ಕೊಡ್ತದೆ. ಒಳ್ಳೆದ್ರದ ಪರೀಕ್ಷೆ ಇರ್ತದೇನ, ಕೆಟ್ಟದ ಪರೀಕ್ಷೆ ಇರೋಂಗಿಲ್ಲ. ಬಂಗಾರ ಬೆಂಕಿಯಾಗಿ ಹಾಕಿ ಸುಟ್ಟು ನೋಡ್ತಾರೆ ಗಟ್ಟೈತಿ ಇಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಎಟ್ಟೋ ಸುಡ್ತಾರೆ, ಅವೇನು ಬಂಗಾರ ಆಗಂಗಿಲ್ಲ ಜೀವನದೊಳಗೆ. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ ನಮ್ಮೆಲ್ಲ ಹೊಸ ಪೀಳಿಗೆ ಐತೆ, ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು. ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದು ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟ್ರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟ್ರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನೆಯಿಂದ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ? ಹೇಳ್ರನು ಎಷ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಷ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ್ರ ಆದ್ರೆ ಊರು ಆಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ. ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ. ಲೋ ಮಗ, ನನಗೆ ಈ ಕುರುಡು ನೋಡ್ದಾಗೆಲ್ಲ ಸ್ಮಶಾನ ನೆನಪಾಗುತ್ತೆ ಕಣೋ. ಕುರುಡ್ರಿಗೂ ಸ್ಮಶಾನಕ್ಕೂ ಏನು ಸಂಬಂಧ? ಎಂದು ಹೇಳಿತು ಬದುಕಲು ಬಿಡಿ ನನ್ನನ್ನು, ಕಣ್ಣೊಂದು ಹೇಳಿತು ಬದುಕಲು ಬಿಡಿ ನನ್ನನ್ನು. ಸುಟ್ಟು ಬೂದಿ ಮಾಡದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ಸುಟ್ಟು ಬೂದಿ ಮಾಡದಿರಿ, ಮಣ್ಣಿಗಾಕಿ ಮುಚ್ಚದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ನಿನ್ನ ಪಯಣ ಮುಗೀತೆಂದು ಆರಿಸದಿರು ದೀಪವನಿ, ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪವಿಟ್ಟು ಮುಂದೆ ಸಾಗು ನೀ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ 2 ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ
ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಿಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ. ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು, ಅಗ್ಜನಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಶಮಣ ಬಿಟ್ಟ ಪಡ್ಗ ಸುತ್ತದು ಮರ್ತು ಬಿಟ್ಟಾರು, 3 ಮಳದ ಲುಂಗಿ ಟಾಯರ ಸುತ್ತದು ಕರ್ತಾರು. ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು, ಅಗ್ಜನಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಪಂಜಾಬಿ ಕಟ್ಟ ಮಾಡಿಸಿ ಕಣದನ್ನು ಕುಸ್ತಿ ಮಾಡ್ತಾರೋ, ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು, ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಮಾಡ್ತಾರೋ, ಬೀರ ಬ್ರ್ಯಾಂಡಿ ಕುಡ್ದ ಗೊಳ್ಳ ಸುರುಮರಿ ತಿತ್ತಾರೋ. ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು, ಅಗ್ಸನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು. ಈಗ ಹಿಂದಿನ ನನ್ನ ಮುತ್ತೈದಿಗರ್ತಾರೆ ಇನ್ನೆಲ್ಲಿ ಬರ್ತಾರೋ, ನೆಟ್ಟನ ಬೇತಾಲಿ ಹಣಿ ತುಂಬ ಕುಂಕುಮ ಹಚ್ಚುದು ಮರ್ತಾರೋ, ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ. ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು. ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ, ಭಾಳ ನಶಿಸಿ ಹೋಗಕತ್ತೈತಿ. ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯರು, ನಿಮ್ಮೂರ ಹಿರಿಯರು, ನಿಮ್ಮೂರಿನ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ. ನೀವೇ ನಿಮ್ಮೂರು ಕಾಕೋಬೇಕು. ಕಚೇರಿಗೆ ಹೋಗಬೇಡ ಯವ್ವ. ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ, ಗಂಡ ಹೆತ್ತಿ ನ್ಯಾಯ ಬಂದ್ರೆ, ಅಣ್ತಂಬ್ರ ನ್ಯಾಯ ಬಂದ್ರೆ, ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ. ಈಗ ಮಂದಿ ಯಾರೂ ಸುದ್ದಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಲ್ಸವ್ರು ಅದಾರ.
ಹೆಪ್ಪ ಹಾಕವ್ರಿಲ್ಲ, ಬರೇ ಉಪ್ಪು ಹಾಕವ್ರದಾರ. ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರ ಏನಾರ ಮಾಡಿದ್ರೆ ಅದನ್ನು ಮುಟ್ಟಿಗ್ಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು. ಹಡ ತಾಯಿ ತಂದು ಹೆಸರು ತರಬೇಕು. ನೋಡು ಎಷ್ಟು ನಮ್ಮ ಹಿಂದೆ ಹೇಳ್ತಾರೆ, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗಿಂತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ. ನೀ ಎದುರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿನ ಹೇಳಿದ್ದು ಮರಿಬೇಡ, ನಾ ಹೇಳಿದ್ದು ಮರಿಬೇಡ. ಹಂಗೆ ಅವಾಗ ಈಗ ಹೆಂಗತ್ತಾರಂದ್ರೆ, ಯವ್ವ ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ಯವ್ವ ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತು ಹಿರಿಯರು ಹೌದು ತೆಗಿ ನೀನು ನಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನರ ಯಾರ ಮನ್ಯಾಗ ಹಿರಿಮೇಳ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯರು ಏಯ್ ನಡಿಬಿಡಿ, ಎಲ್ಲ ರಸದ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿ ಕೊಟ್ಟಾರ ನಿಜವಾಗ್ಲೂ ಚಲೋ. ನೋಡು, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿಲ್ಲ, ನಾನು ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಒಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮಣಿ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಇವತ್ತು ಅವ್ರು ಯಾವಾಗೂ ಕಳ್ಳಿರ್ತದಾರೆ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತು ಯಾಕ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತು ಯಾಕ, ತವ್ರವ್ರು ಬರ್ತಾರ ತಡಿಸಿವನ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ, ಸೆಡಗರ್ಲೆ ದಂಡಿ ತರ್ತಾರದ, ಸತ್ತಾಗುಸಕ್ಕೆ ತವ್ರ ಮಣಿ ಚಂಪಾರ ಕುಬುಸ ಸೀರಿ ಬಿಡುವಂಥ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು, ತಂದಿಗಳಿದ್ದವ್ರು, ಅವು ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಕಮರಿಸ್ಬೇಡ. ಯಾಕಂದ್ರೆ ಸತ್ತಾಗ ಸಂಘ ಅವರ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಂತ ಚುಚ್ಕೋತಿದ್ರು ಅವಾಗ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣುವಲ್ಲ, ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಈ ಕೈ ತುಂಬ ರಟ್ಟ್ಯಾಗ ಎಂಥ ಅವಾಗ ಕಾಣ್ತಿದ್ದು. ಈಗ ಏನು ಹಂಚಿಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ, ಇರಾಕೆ ಚುಚ್ಚೋರು ಈ ಚುಚ್ಚೋಳು ಮಂದಿ ಇಲ್ಲ, ಅವ್ರು ಹಂಚಿಬಟ್ಟು ಹಾಕೋರು ಇಲ್ಲ. ಹಾಸು ಮೇಟ ಒಂದಿಟ್ಟು ಹೆಂಗೋ ಮಾಡಿರ್ತಾರೆ, ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟ್ಬಿಟ್ಟಾರೆ, ಅದೂ ಇಲ್ಲ. ಅವಾಗ ಹೇಳ್ತಿದ್ರು ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ, ಆಕಿ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಏನು ಸುಳ್ಳೈತು ಕರೆಯಿತು ನನಗೆ ಗೊತ್ತಿಲ್ಲ, ಆದರೂ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹಂಚಿಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳೆ ಆಕಿ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಬಂದರು ಅಂದ್ರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ, ಅವ್ರು ಅದ ಊರು. ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದು ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ. ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದು, ಹೆಣ್ಣು ಮಕ್ಕಳಿಗೆ ಯಾರು ತಾಯಿ ತಂದು ಬೆಣ್ಣೆ ತೆಗೋದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಗಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಮಾಡಿ ಆಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಂದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು. ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ.